ಇದಕ್ಕೆ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಇಂಥ ಟ್ಯಾಂಕ್ ನೋಡಿ, ನಾನು ಕೂಡ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಬಯಸಿದ್ದೀನಿ. ನನ್ನ ಪ್ರಕಾರ ಅದು 10 TMC ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಂದೂವರೆ TMC ಇರಬೇಕು ಅಂತೇಳಿ ನನಗೆ ಇದ್ದಂಥ ಮಾಹಿತಿ. ಆದರೂ ಕೂಡ ನಾನು ಕೂಡ, ಯಾಕಂದ್ರೆ ನಾವು ಕೂಡ ಇಲ್ಲಿ ಮನೆ ತುರ್ಚಿಬಬಲೇಶ್ವರದಲ್ಲಿ ನಾವು ಕುಡಿಲಿಕ್ಕೆ 0.25 ನೀರಿಗೆ ನಾವು ಹರಸಾಹಸ ಮಾಡಬೇಕಾಯ್ತು. 0.25 ನಮ್ಮ ತುರ್ಚಿಬಬಲೇಶ್ವರ ತಿಕೋಟ ಹೋಬಳಿ ಏನಿದೆಯಲ್ಲ, RC ಅವರು ಆದೇಶ ಮಾಡಿದ್ಮೇಲೆ ಆ 0.25 ನಾವು ತಗೋಬೇಕಾದ್ರೆ ಅಲ್ಲಿ ರೈತರೆಲ್ಲರೂ ಪ್ರತಿಭಟನೆ ಮಾಡಿದರು. ಇದರನ್ನು ಕೂಡ ನಡೀತಾ ಇದೆ. ಹೀಗಾಗಿ ನಾನು ಕೂಡ ಅದು 10 TMC ನನ್ನ ಪ್ರಕಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದೂವರೆ TMC ಇವತ್ತು ಸಹ ಮಾನವೀಯತೆ ದೃಷ್ಟಿಯಿಂದ ಇವತ್ತು ಕೊಟ್ಟಿರ್ಬೋದು ಅಂತ ನನ್ನ ತಿಳುವಳಿಕೆ ಆಗಿದೆ. ನನಗೆ ಗೊತ್ತಿಲ್ಲ ಮತ್ತು ಮಾಹಿತಿ ಇಲ್ಲ. ನಾನು ಅದನ್ನು ಸ್ಪಷ್ಟೀಕರಣ ಮಾಡ್ತೀನಿ. ತೊಂದರೆ ಆಗುತ್ತೆ ನೋಡ್ತೀನಿ. ಅದನ್ನು ಏನದು 10 TMC ಆಗಿದೆ, ನಿಜವಾಗಿಯೂ ಕೂಡ ಅದು ಭಾಳ ದೊಡ್ಡ ಅನ್ಯಾಯ ಆಗುತ್ತೆ. 10 TMC ಇರಲಿಕ್ಕೆ ಸಾಧ್ಯ ಇಲ್ಲ. 1 TMC ಇರೋದನ್ನು ಮಾನವೀಯತೆಯಿಂದ ಕೊಡಬೇಕಾಗ್ತದೆ. ನಾವು ಕೊಡುವಂಥದ್ದು ತಗೊಳ್ಳುವಂಥದ್ದು ಆಯ್ತದೆ. ಹೀಗಾಗಿ ಖಚಿತ ಮಾಹಿತಿಯನ್ನು ಪಡ್ಕೊತಾರೆ ನಮ್ಮ ಸರ್. ಅಧಿಕಾರಿಗಳು ಬೇಡ ಅಂತಂದ್ರೂ ಸಹಿತ ಸಚಿವರು ನೀರು ಬಿಡಿಸಿದ್ರು ಅನ್ನೋದು ಒಂದು ಆರೋಪ ಸರ್. ನಾನು ಅದನ್ನು ಗೊತ್ತಿಲ್ಲ, ನನಗೆ ಚೆಕ್ ಮಾಡ್ತೀನಿ. ಸುಮ್ಮನೆ ನಾನು ಯಾರೋ ಹೇಳಿದ ಮೇಲೆ ನಾನು ಮಾತಾಡೋಕ್ಕೆ ಅವ್ರು ಜವಾಬ್ದಾರಿ ಸಚಿವರು ಇದ್ದಾರೆ, ಅದೆಲ್ಲ ತಿಳ್ಕೊಂಡು ನಾನು ವಿಚಾರ ಮಾಡ್ತೀನಿ. ಸರ್, ಈಗ ಲಿಂಗಾಯತ ಸಭೆ ಮಾಡ್ತೀನಿ ಅಂತ ಹೇಳಿದ್ರು ಸರ್. ನೋಡಿಪ್ಪ, ನಾನು ಯಾವ ಸಂದರ್ಭದಲ್ಲಿ ಹೇಳಿದ್ದೀನಿ, ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು, ಪ್ರಶ್ನೆ ಹೇಳಿದ್ದೀನಿ. ಲಿಂಗಾಯತರು ಸಭೆ ಮಾಡ್ಬೋದು, ತಪ್ಪೇನಿದೆ. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಲಿಂಗಾಯತರಲ್ಲಿ ಕೂಡ ಸಮಸ್ಯೆಗಳಿದ್ದಾವೆ. ನಮ್ಮಲ್ಲಿ ಮೀಸಲಾತಿ ಸಮಸ್ಯೆ ಇದೆ, ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು, ಉಪಪಂಗಡಗಳು ಎಲ್ಲನೂ ಕೂಡ ಬೇರೆ ಬೇರೆದನ್ನು ಕೇಳ್ತಾ ಇದ್ದಾವೆ. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಲಿಕ್ಕೆ ಆದಮೇಲೆ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೋಗಿ ಭೇಟಿಯಾಗಿದ್ದೀವಿ. ಎಲ್ಲ ಶ್ರೀಗಳು, ಶಾಸಕರು, ಎಲ್ಲರೂ ಮಂತ್ರಿಗಳು ಎಲ್ಲ ಕೂಡ ಹೋಗಿ ಅಲ್ಲಿ ಅಕ್ಷರದ ಒಂಥರ ಒಂದು ಬಜೆಟನ್ನು ಅನೌನ್ಸ್ ಮಾಡಿದ್ದಾರೆ ಕಮಿಟಿಯನ್ನು. ಮತ್ತು ವಚನ ವಿಶ್ವವಿದ್ಯಾಲಯನ ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಕೇಳಿದ್ದೀವಿ. ಜೀರ್ಣೋದ್ಧಾರ ಆಗಬೇಕು, ಎಲ್ಲ ಸಂಸ್ಕೃತಿ ಕೇಳಿದ್ದೀವಿ. ನಮ್ಮ ಸಮಸ್ಯೆಗಳಿಗೆ ನಾವು ಕುಡಿದು ತಪ್ಪೇನಿದೆ ಅಂತ ನಾನು ಹೇಳಿದ್ದೀನಿ. ಪಡ್ಕೊಂಡ್ರೆ ಅದನ್ನು ನಿಮಗೆ ಏನೇ ಸೀದಾ ಹೇಳಿದ್ರು ಕೂಡ ಅದಕ್ಕೆ ರಾಜಕೀಯ ಹಚ್ತೀರಿ ನೀವು. ತಪ್ಪೇನಿಲ್ಲ, ಅದರಂತೆ ಎಲ್ಲ ಸಮುದಾಯಗಳು ಕುಡಿದು ತಪ್ಪೇನಿಲ್ಲ ಅಂತ ಹೇಳಿದ್ರಿ. ಪೂರ್ತಿ ನೋಡ್ರಿ ನೀವು. ಒಕ್ಕಲಿಗರು ಸೇರಿದ್ರು ತಪ್ಪಿಲ್ಲ, ಲಿಂಗಾಯತರು ಸೇರಿದ್ರು ತಪ್ಪಿಲ್ಲ, ದಲಿತರು ಸೇರಿದ್ರು ತಪ್ಪಿಲ್ಲ, ಹಿಂದೂದವರು ಸೇರಿದ್ರು ತಪ್ಪಿಲ್ಲ, ನಾಯಕರುಗಳು ಸೇರಿದ್ರು ತಪ್ಪಿಲ್ಲ. ಆಮೇಲೆ ನೀವು ರಾಜಕೀಯಕ್ಕೆ ಹೋಗಿಸ್ತೀರಲ್ಲ, ಅದನ್ನು ಹೇಳಿದ್ದೀನಿ. ಕುರ್ಚಿ ಖಾಲಿ ಇಲ್ಲ. ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಯಾರೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಸಮಾಜ, ಅದು ಲಿಂಗಾಯತರಿರ್ಬೋದು, ದಲಿತರಿರ್ಬೋದು, ಒಕ್ಕಲಿಗರಿರ್ಬೋದು, ಹಿಂದೂದವರಿರ್ಬೋದು, ಯಾರೇ ಇದ್ದರೂ ಕೂಡ ಹೈಕಮಾಂಡ್ ಇವತ್ತು ದಿವಸ ಅಂತಿಮ. ಇವತ್ತು ದಿವಸ ಹೈಕಮಾಂಡ್ ಏನು ಬಯಸ್ತದೆ ಅದು ಆಗ್ತದೆ. ನಾವು ಸಮುದಾಯದವರಾಗಲಿ ಅಥವಾ ಏನು ವೈಯಕ್ತಿಕವಾಗಿ ನಾವು ಸ್ವಯಂ ಘೋಷಿತವಾಗಿ ನಾವು ನಮ್ಮ ಮುಖ್ಯಮಂತ್ರಿ ಅಂದ್ರೆ ಅದು ಆಗದರೆ ನಮ್ಮ ಪಕ್ಷದ ಪದ್ಧತಿ ಇಲ್ಲ. ಅದನ್ನು ಹೇಳಿದ್ರಿ. ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ನಾವು 186 ಸೀಟ್ ಪಡ್ಕೊಂಡಿದ್ದೀನಿ. ನೀನು ತಪ್ಪಾಗಿ ಹೇಳಿದ್ದೀನಿ. ನಾನು 186 ಸೀಟ್ಸ್ ನನ್ನ ಪ್ರಕಾರ. ವೀರೇಂದ್ರ ಪಾಟೀಲ್ದಾಗ 186 ಸೀಟು ಲಿಂಗಾಯತರ ನೇತೃತ್ವ ವಹಿಸ್ಕೊಂಡ ಮೇಲೆ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಸಿಕ್ಕಿದೆ. ಕರೆಕ್ಟಾ? ವೀರೇಂದ್ರ ಪಾಟೀಲ್ ಆರೋಗ್ಯದಿಂದ ಅವ್ರನ್ನ ರಾಜೀನಾಮೆ ಕೊಡಬೇಕಾಯಿತು. ಅದ್ರ ಪರಿಣಾಮ ಏನು ಪಟ್ವಿ ನಾವು? ನಾನೊಬ್ಬ ಶಾಸಕವಾಗ 186 ಹೋಗಿ 36ಕ್ಕೆ ಬಂದಿವಿ. 150 ಸೀಟ್ ಕಡಿಮೆ ಆಯ್ತು ನಮಗೆ. ಲಿಂಗಾಯತರದ್ದು ಪ್ರಭಾವ ಇದೆ, ಒಕ್ಕಲಿಗರದ್ದು ಪ್ರಭಾವ ಇದೆ, ದಲಿತರದ್ದು ಇದೆ, ಹಿಂದೂದರದ್ದು. ಎಲ್ಲರೂ ಕೂಡಿದಾಗ ಪಕ್ಷ. ಯಾವುದೇ ಒಂದು ಜಾತಿ ಮೇಲೆ ನಾವು ಅವಲಂಬಿತಾಗಿ ನಾವು ರಾಜ್ಯ ಆಡಳಿತ ಮಾಡ್ತೀವಿ ಅಥವಾ ನಾವು ರಾಜಕೀಯ ಮಾಡ್ತೀವಿ, ಚುನಾವಣೆ ಏನಾದರೂ ಇರ್ತಿದ್ರೆ ಅದು ತಪ್ಪು. ಇನ್ನೂ ಸಣ್ಣ ಸಣ್ಣ ಸಮುದಾಯಗಳು, ಕಂಬಾರ, ಕುಂಬಾರ, ಪತ್ತಾರ ಏನೇನಿದಾವಲ್ಲ, ಅಲ್ಪ ಸ್ವಲ್ಪ ಅವು ಕೂಡ ಮಹತ್ವವನ್ನು ಪಡ್ಕೊತಾರೆ. ಅವರೆಲ್ಲ ಅವರೇ ಒಂದು 10-20% ಆಗ್ತಾರೆ. ಸರ್, ಇತಿಹಾಸವನ್ನು ಹೇಳುವ ಮೂಲಕ ಮತ್ತೆ ಅಂಕಿ ಸಂಖ್ಯೆ ಅಂದ್ರೆ 37 ಅಂತ ಹೇಳೋ ಮೂಲಕ ಡಿಮಾಂಡ್ ಮಾಡಿದ್ರ ಅಂತ ಸರ್. ನಾನು ಏನು ಹೇಳಿದ್ದೀನಿ ಇವತ್ತು, ಈಗೇನು ಹೇಳಿದ್ದೀನಲ್ಲ ಅಲ್ಲಿ ನಿನ್ನೆ ಅದನ್ನೇ ಹೇಳಿದ್ದೀನಿ. ಅದು ಕೇಳಿದ ಮೇಲೆ ಹೇಳಿದ್ದೀನಿ. ಹೈಕಮಾಂಡ್ಗೆ ಮಾಹಿತಿ ಕೊಟ್ಟಂಗೆ ಸಿದ್ದರಾಮಯ್ಯ ಅವರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಹನಿ ಟ್ರ್ಯಾಪಲ್ಲಿ ಕೆಡುವಂತ ಕಾರ್ಯ ನೋಡಿ. ಅಂಥದ್ದೆಲ್ಲ ಅದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ರಾಜಣ್ಣ ಅವ್ರಿಗೆ ನೋಡಿ, ಅದು ರಾಜಣ್ಣ ಅವರು ಅವ್ರು ನನಗೆ ಏನಾಗಿದೆ ನನಗೆ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟರ್ಗೆ ಅವರು ತಮ್ಮ ಏನಾಗಿದೆ ಅದನ್ನು ತಿಳಿಸಿದ್ದಾರೆ. ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ. ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ. ಈ ರೀತಿ ಯಾರೇ ಮಾಡಲಿ ಸಹ ರಾಜಕೀಯವಾಗಿ ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತೇಜೋವಧೆ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು. ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗಬೇಕು. ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ. ಕೆರೆಗಳಿಗೆ ನೀರು ಬಿಡ್ತಾರಲ್ಲ ಅನ್ನೋ ಆತಂಕ ರೈತರು ವ್ಯಕ್ತಪಡಿಸ್ತಾರೆ ಸರ್. ಯಾವುದು ಕೆರೆಗಳಿಗೆ? ಮೊನ್ನೆ ICC ಮೀಟಿಂಗ್ ನಾನು ಕೂಡ ಅಟೆಂಡ್ ಆಗಿದ್ದೆ. ಈ ತುರ್ಚಿಬಬಲೇಶ್ವರದೊಂದು ಹಿನ್ನೀರಿನಿಂದಿರೋದೊಂದು ಸಮಸ್ಯೆ ಆಗಿದೆ. ಇಲ್ಲೆಲ್ಲನೂ ಕೂಡ ಕ್ಯಾಲ್ಕುಲೇಷನ್ಸ್ ಇದೆ. ಆ ಕ್ಯಾಲ್ಕುಲೇಷನ್ ಪ್ರಕಾರ ಎಲ್ಲ ಕೆರೆಗಳನ್ನ
ಇನ್ಕ್ಲೂಡಿಂಗ್ ಇವತ್ತು ನೀವು ಏನು ಹೊಸದಾಗಿ ಏನು 19 ಕೆರೆಗಳಾಗಿರೋ ತಿರುಗುಂದಿ ಮೇಲೆ ಕೊರ್ತಿ, ಜಿಗ್ಜಿಮ್ಗಿ, ಇಂಚಿಗೇರಿ ಹಿಡ್ಕೊಂಡು ಜಿಲ್ಲೆಯ ಎಲ್ಲ ಕೆರೆಗಳಿಗೂ 4.5 TMC ನೀರಿಟ್ಟಿದ್ದೀವಿ. ಆಮೇಲೆ ಬೌಳಿಗಳ ಕುಡಿ ನೀರಿಗೂ ನೀರಿಟ್ಟಿದ್ದೀವಿ, ನಗರದ ಇದಕ್ಕೂ ಕೂಡ ನೀರಿಟ್ಟಿದ್ದೀವಿ. ಹೀಗಾಗಿ ಯಾವುದೂ ಆತಂಕ ಪಡ್ಕೊಳ್ಳುವಂಥ ವಿಷಯ ಇಲ್ಲ, ಎಲ್ಲರಿಗೂ ಕೂಡ ನೀರು ಸಿಗ್ತದೆ. ಸರ್ SIT ತನಿಖೆ ಬೇಡ ಅಂತ ಹೇಳಿ ರಜಾನವ್ರು ಹೇಳಿದ್ದಾರೆ. SIT ಮೇಲೆ ನಮ್ಮ ಆ ಪಕ್ಷದಲ್ಲಿ ಇಟ್ಕೊಂಡು SIT ಮೇಲೆ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ, ನನ್ನ ಕೇಳಿಲ್ಲ. ಅದು ನನ್ನ ತನಿಖೆ SIT ಮಾಡಿದ್ರೆ ನ್ಯಾಯ ಸಿಗುತ್ತನ್ನೋ ನಾನು ಕೇಳಿಲ್ಲ. ನೀವು ಹೇಳಿದ ಮೇಲೆ ನಾನು ಅನಾರ ಎಸ್ ಎಸ್